ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಮಾತನಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸ್ತೇನೆ. ಪ್ರಿಯರೇ, ಭಯಪಡಬೇಡ, ನಾನೇ ನಿನ್ನೊಂದಿಗಿರುವೆನು, ಹಾಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬ ಅಮೂಲ್ಯ ಧೈರ್ಯದ ಜೀವಂತ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ಆತ್ಮನಾಗಿ. ಹೌದು, ಅಂಥ ಅದ್ಭುತ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ದೇವರ ಆತ್ಮನ ಶಕ್ತಿಗೆ ಸ್ವಾಗತಿಸ್ತೇನೆ ಪ್ರಿಯರೇ, ಸನ್ನಿಧಿಗೆ. ಈ ದಿನ ನಾವು ಈ ಸಮಯ ಧ್ಯಾನಿಸಲಿರುವ ಪರಿಶುದ್ಧ, ಸರ್ವಶಕ್ತ, ಜೀವ ನೀಡುವ, ರಕ್ಷಿಸುವ ದೇವರ ವಾಕ್ಯ ಭಾಗ ನೂತನ ಪಾರಿವಾಳ, ನ್ಯೂ ಡವ್. ಹೌದು ಪ್ರಿಯರೇ, ಈ ಅಂಶವನ್ನು ಧ್ಯಾನಿಸುವ ಮೊದಲು ದೇವರ ಪರಿಶುದ್ಧಾತ್ಮನ ಬೆಳಕು, ಸಹಾಯ, ಶಕ್ತಿ, ಜ್ಞಾನಕ್ಕಾಗಿ, ಅರ್ಥ ಮಾಡಿಕೊಳ್ಳುವ ಬುದ್ಧಿ, ಕೃಪೆಗಾಗಿ, ಆಲೋಚನೆಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಸರ್ವೋನ್ನತನೇ, ಮಹೋನ್ನತನೇ, ಜ್ಯೋತಿರ್ಮಯನೇ, ಪರಿಶುದ್ಧನೇ, 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 ದೇವದೂತರು ಆರಾಧಿಸುವ ಪರಿಶುದ್ಧನೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದಾತನೇ, ನಿಮಗೆ ಸ್ತೋತ್ರ ತಂದೆ. ಪ್ರಭುವೇ, ನೂತನ ಪಾರಿವಾಳ, ನ್ಯೂ ಡವ್ ಎನ್ನುವ ಪರಿಶುದ್ಧ ಗ್ರಂಥದ ಅಂಶಭಾಗದಲ್ಲಿ ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತನ ದೀಕ್ಷಾಸ್ನಾನದಲ್ಲಿ ಪ್ರಭು ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬರಲು, ದೇವರೇ ನಿನ್ನ ಪರಿಶುದ್ಧಾತ್ಮವು ಪಾರಿವಾಳದ ರೂಪದಲ್ಲಿ ಸಶರೀರವಾಗಿ ಯೇಸುವಿನ ಮೇಲೆ ಬಂದು ಇಳಿದು ಕೂತುಕೊಂಡರು, ನೆಲೆಗೊಂಡರು ಎನ್ನುವ ಅಂಶದ ಮೇರೆಗೆ ನೂತನ ಪಾರಿವಾಳ ಹಾಗೂ ನಿಷ್ಕಪಟ ನಡತೆ, ಇದರ ಬಗ್ಗೆ ನಾವು ಧ್ಯಾನಿಸಲು ಹೋಗುವಾಗ ನೀನೇ ನಿನ್ನ ಪರಿಶುದ್ಧ ಆತ್ಮನಿಂದ ನಮ್ಮೆಲ್ಲರನ್ನು ಕೈ ಹಿಡಿದು ತೊರೆಯದೆ ಸ್ಥಿರಚಿತ್ತವಾಗಿರುವಂತೆ, ಧೈರ್ಯದಿಂದಿರುವಂತೆ, ನೀವು ನಮ್ಮೊಂದಿಗಿರುವಂತೆ, ಭಯಪಡದಂತೆ, ನಮ್ಮ ನಿರೀಕ್ಷೆ ಸಫಲವಾಗುವಂತೆ ಆ ಕಾಲದೊಳಗೆ ನಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗಬೇಕೆಂದು ಸೈತಾನನ ಎಲ್ಲ ಕಾರ್ಯಗಳನ್ನು ನಿಮ್ಮ ಮಕ್ಕಳ ಕಾಲ ಕೆಳಗಾಗಿ ತುಳಿಸಬೇಕೆಂದು, ಹಾಗೆ ಮಾಡಿ ನೀವು ಮಹಿಮೆ ಹೊಂದಿಕೊಳ್ಳುತ್ತೀರೆಂದು ಯೇಸು ಕ್ರಿಸ್ತ ನಾಮದಲ್ಲಿ ವಿಶ್ವಾಸಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಬನ್ನಿರಿ ಪ್ರಿಯರೇ, ಪರಿಶುದ್ಧ ಗ್ರಂಥ ಭಾಗದಿಂದ ನಾವು ಧ್ಯಾನಿಸೋಣ ನೂತನ ಪಾರಿವಾಳ, ನ್ಯೂ ಡವ್ ಎನ್ನುವ ಅಂಶ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಭಾಗದಲ್ಲಿ ಓದುವುದಾದರೆ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 16th ವರ್ಡ್. ಇಲ್ಲಿ ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಅದು ಪ್ರೇರೆ ಯೇಸುವಿನ ದೀಕ್ಷಾ ಸ್ನಾನದ ಭಾಗದಲ್ಲಿ ಈ ಅಂಶವನ್ನು ನಾವು ಓದುತ್ತೇವೆ. ಮತ್ತು ಇದರ ನೂತನ ವಿವರ ನೋಡುವುದಾದರೆ ಪ್ರೇರೆ, ನಾವು ಪಾರಿವಾಳಗಳನ್ನು ನೋಡೇ ಇರುತ್ತೇವೆ, ಎಷ್ಟೋ ಅಂದವಾಗಿರುತ್ತವೆ ತಾನೇ. ಹೌದು, ನಾವು ದೊಡ್ಡ ದೊಡ್ಡ ಆತ್ಮಿಕ ಪ್ರಾರ್ಥನೆಯ ಕೂಟಗಳ ಪ್ರಾರಂಭದಲ್ಲಿ ಅಥವಾ ಸಮಾಜ ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನೋತ್ಸವ ಆಗಿರ್ಬೋದು, ಅಧಿಕಾರಿಗಳು ಇಂಥ ಸಭೆಯ ಪ್ರಾರ್ಥನಾ ಕೂಟ ಪ್ರಾರಂಭವಾಗುವ, ಉಪವಾಸ ಪ್ರಾರ್ಥನಾ ಕೂಟ ಪ್ರಾರಂಭವಾಗುವ ಮೊದಲು ಅಥವಾ ಮುಕ್ತಾಯದ ನಂತರ ಕೂಡ ದೊಡ್ಡ ದೊಡ್ಡ ಉತ್ಸವಗಳ ಮಾಡುವಾಗ ಪಾರಿವಾಳಗಳನ್ನು ನಾವು ಹಾರಿಬಿಡುತ್ತಿರುತ್ತೇವೆ. ಹೌದು, ಇದು ಸ್ವಾತಂತ್ರ್ಯತೆಗೆ, ಬಿಡುಗಡೆಗೆ, ಸ್ವೇಚ್ಛತೆಗೆ ಸೂಚನೆಯಾಗಿದೆ ಪ್ರಿಯರೇ. ಹೀಗೆ ಒಂದು ಸಾರಿ ನಾವು ದೇವರಾತ್ಮನನ್ನು ಸ್ವೀಕರಿಸಲು ಇಷ್ಟಪಡುವುದಾದರೆ ನಾವು ಅದಕ್ಕೆ ಶ್ರದ್ಧೆಯಿಂದ ಕಾದುಕೊಂಡಿರಬೇಕಾಗಿರುತ್ತೆ ಪ್ರಿಯರೇ. ಯೇಸು ಕೂಡ 30 ವರ್ಷ ತಂದೆ ತಾಯಿಗಳಿಗೆ ವಿಧೇಯರಾಗಿ ದೇವರ ವಾಕ್ಯವಾಗಿದ್ದು ಕೂಡ 30 ವರ್ಷಗಳ ಕಾಲ ದೇವರಿಗೂ ಮನುಷ್ಯರಿಗೂ ಅಚ್ಚುಮೆಚ್ಚಾಗಿ ಬೆಳೆಯುತ್ತಾ ಜ್ಞಾನದಲ್ಲಿಯೂ ದೇಹದಲ್ಲಿಯೂ ದೇವರಾತ್ಮನ ಬಲದಲ್ಲಿ ನೆಲೆಗೊಂಡಿದ್ದ ಪ್ರಿಯರೇ. 30 ವರ್ಷಗಳ ನಂತರ ದೀಕ್ಷಾ ಸ್ನಾನ ತೆಗೆದುಕೊಂಡನು. ಆಗ ಪರಿಶುದ್ಧಾತ್ಮ ಪಾರಿವಾಳದ ರೂಪದಲ್ಲಿ ದೇವರಾತ್ಮ ಯೇಸುವಿನ ಮೇಲೆ ಬಂದು ನೆಲೆಗೊಂಡರು ಎಂದು ವಾಕ್ಯ ಧ್ಯಾನಿಸ್ತಿದ್ದೇವೆ ಪ್ರಿಯರೇ. ಹೀಗೆ ನಾನು ಕೂಡ ಈ ಒಂದು
2 ದಿನಗಳ ಹಿಂದೆ ಪ್ರಾರ್ಥನೆ ಮಾಡಲು ಬೇರೆ ಊರಿಗೆ ಹೋದಾಗ ಅಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಒಬ್ಬ ಸಹೋದರ ತಾನು ಸಾಕಿರುವಂಥ ಆ ಹೊಲದಲ್ಲಿ ರೇಷ್ಮೆ ಅವರು ವ್ಯಾಪಾರ ಮಾಡುತ್ತಾರೆ ಪ್ರೇರೆ. ಅಲ್ಲಿ ಪಾರಿವಾಳ ಸಾಕಿದ್ದರು. ಆ ಕೋಣೆಗೆ ಕರೆದುಕೊಂಡೋಗಿ ಪಾರಿವಾಳವನ್ನು ಹಿಡಿಯಲು ಅವಕಾಶ ನೀಡಿದ. ಅದು ಭಾಳ ಸ್ವಚ್ಛವಾಗಿದೆ ಪ್ರೇರೆ, ಹಿಮದಷ್ಟು ಸ್ವಚ್ಛವಾಗಿದೆ ಮತ್ತು ಅದು ಬಲಶಾಲಿ ಕೂಡ ಆಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಪ್ರತಿಯೊಂದು ಪ್ರಾಣಿಗೂ ದೇವರು, ಅದು ಆಕಾಶ ಪಕ್ಷಿ ಆಗಿರ್ಬೋದು, ಸಮುದ್ರದ ಜೀವಜಂತು ಆಗಿರ್ಬೋದು, ಕಾಡು ಮೃಗ, ಸಾಧು ಪ್ರಾಣಿ, ಸಾಕು ಪ್ರಾಣಿ ಯಾವುದೇ ಆಗಿರ್ಬೋದು, ಎಲ್ಲಕ್ಕೂ ತನ್ನದೇ ಆದಂಥ ಬಲವನ್ನು ರಕ್ಷಿಸಿಕೊಳ್ಳಲು ನೀಡಿದ್ದಾನೆ ಪ್ರೇರೆ. ಏಕೆಂದರೆ ನಮ್ಮ ದೇವರು ಬಲಶಾಲಿಯಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ ಎಂದು ಅರ್ಥ. ಹೀಗೆ ಹಿಮದಷ್ಟು ಸ್ವಚ್ಛವಾಗಿದೆ ಆ ಪಾರಿವಾಳ ಮತ್ತು ಆ ಪಾರಿವಾಳ ಸಾಧುವಾದ ಪಕ್ಷಿಯಾಗಿದೆ ಪ್ರೇರೆ. ಇದು ಸ್ವಚ್ಛತೆಗೆ, ಶಾಂತಿಗೆ ಗುರುತಾಗಿದೆ. ಯೇಸು ಪ್ರಭು ಕೂಡ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನುಡಿಯುತ್ತಿದ್ದಾನೆ, ಪಾರಿವಾಳಗಳಂತೆ ನಿಷ್ಕಪಟರಾಗಿರಿ ಎಂದು ಹೇಳುತ್ತಿದ್ದಾನೆ. ನಾವು ಕೂಡ ಪರಿಶುದ್ಧಾತ್ಮನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಸಮಸ್ತ ಜ್ಞಾನಕ್ಕೆ ಮೀರಿದ ಸಮಾಧಾನ ನಮ್ಮೊಳಗೆ ಬರುತ್ತದೆ. ಪರಿಶುದ್ಧಾತ್ಮನು ನಮಗೆ ಯೇಸು ಕ್ರಿಸ್ತನ ಒಂದು ಸಮಾಧಾನವನ್ನು ಅನುಗ್ರಹಿಸುತ್ತಾನೆ. ಆ ಪರಿಶುದ್ಧಾತ್ಮ ನಮ್ಮ ಚಿಂತೆಗಳೆಲ್ಲವನ್ನು ತೊಲಗಿಸಿ ನಮಗೆ ನೆಮ್ಮದಿಯನ್ನು, ಸಾತ್ವಿಕತೆಯನ್ನು, ಸ್ವತಂತ್ರತೆಯನ್ನು ಅನುಗ್ರಹಿಸುತ್ತಾನೆ. ಆ ಸ್ವತಂತ್ರತೆಯನ್ನು ನಾವು ಪುನಃ ಪಾಪ ಮಾಡಿ ದುರುಪಯೋಗಪಡಿಸಿಕೊಳ್ಳಬಾರದು ಪ್ರೇರೆ. ಮತ್ತು ನಮ್ಮ ನೊಗ ಅಂದರೆ ಪಾಪದ ನೊಗವನ್ನು ಮತ್ತೆ ಹೊತ್ತುಕೊಳ್ಳಬಾರದು. ಆದರೆ ಬೇಕೆಂದು ಪಾಪ ಮಾಡಬಾರದು. ಹೀಗೆ ಪ್ರಭು ಆತ್ಮ ನಮಗೆ ನೆಮ್ಮದಿ, ಸಾತ್ವಿಕತೆಯನ್ನು, ಸ್ವತಂತ್ರತೆಯನ್ನು, ಪಾಪದ ಮೇಲೆ, ಮರಣದ ಮೇಲೆ, ಸೈತಾನನ ಮೇಲೆ ಜಯವನ್ನು ಅನುಗ್ರಹಿಸುತ್ತಾನೆ, ಹೊಸ ಜೀವನ ನೀಡುತ್ತಾನೆ. ಅದಕ್ಕೆ ಆತನು ಪರಿಶುದ್ಧಾತ್ಮನು ಪಾರಿವಾಳಕ್ಕೆ ಹೋಲಿಸಲ್ಪಟ್ಟಿದ್ದಾನೆ. ಆತ್ಮಫಲಗಳಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಪರಿಶುದ್ಧಾತ್ಮನ ಆತ್ಮಫಲಗಳ ಭಾಗದಲ್ಲಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಿಂದ 23ನೇ ವಾಕ್ಯದಲ್ಲಿ ಓದುತ್ತೇವೆ. ಪರಿಶುದ್ಧಾತ್ಮದತ್ತವಾದ ಫಲಗಳು ಯಾವುವೆಂದರೆ ಪ್ರೀತಿ, ಸಂತೋಷ ಅಂದರೆ ಆನಂದ, ಸಮಾಧಾನ, ದೀರ್ಘಶಾಂತಿ, ದಯಾಳತ್ವ, ಒಳ್ಳೆತನ, ವಿಶ್ವಾಸ, ಸಾತ್ವಿಕತೆ, ಆಶನಿಗ್ರಹ, ಸಂಯಮ, ಉದಾರತೆ, ನಂಬಿಕೆ. ಹೀಗೆ ಪ್ರೇರೆ ಪರಿಶುದ್ಧಾತ್ಮ ಫಲಗಳಾಗಿವೆ. ನಮ್ಮೊಳಗೆ ಸಮಾಧಾನ ಅಧಿಪತಿಯಾದ ಪ್ರಭು ಆತ್ಮ ಬಂದಾಗಲೇ ನಮ್ಮ ಜೀವಿತದೊಳಗೆ ಸಮಾಧಾನ ಬಂದು ಬಿಡುತ್ತದೆ. ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನು ಕುರಿತು ತಿಳಿದುಕೊಂಡು ಆತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾದರೆ ಆವರೆಗೆ ದೇವರೊಂದಿಗೆ ಆತನಿಗೆ ಸಮಾಧಾನ ಲಭಿಸುವುದಿಲ್ಲ. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವಂತ ದೇವರಾಗಿ ಸ್ವೀಕರಿಸದ ಹೊರತು ಕೇವಲ ನಂಬಿದರೆ ದೇವರೊಂದಿಗೆ ಸಮಾಧಾನ ಸಿಗುವುದಿಲ್ಲ ಪ್ರೇರೆ. ನಾವು ಯೇಸುವನ್ನು ರಕ್ಷಕನೆಂದು, ದೇವರೆಂದು ಅಂಗೀಕರಿಸಿದರೆ ಮಾತ್ರ ನಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ಆತನಿಗೆ ಅಧಿಕಾರ ಕೊಟ್ಟರೆ ಮಾತ್ರ, ಆತ ಹೇಳಿದಂತೆ ನಮ್ಮ ದೇಹದ ಪ್ರತಿಯೊಂದು ಅವಯವಗಳನ್ನು ದೇವರ ನಾಮ ಮಹಿಮೆಗಾಗಿ ಉಪಯೋಗಿಸುವುದರ ಮಾತ್ರ ಆತನ ಅದ್ಭುತವಾದ ಆತ್ಮ ನಮ್ಮನ್ನು ಮುದ್ರಿಸಿ ಭದ್ರಪಡಿಸುತ್ತಾನೆ ಪ್ರೇರೆ. ಆತನ ಸಮಾಧಾನ ಸಂಬಂಧ ನಮಗೆ ದೊರಕುತ್ತದೆ. ಒಂದು ಸಾರಿ ಯೇಸು ಪ್ರಭುವನ್ನು ತಮ್ಮ ಜೀವಿತದೊಳಗೆ ಅಂಗೀಕರಿಸಿದರೆ ದೇವರು ತನ್ನ ಅದ್ಭುತವಾದ ಪರಿಶುದ್ಧಾತ್ಮನಿಂದ ತುಂಬಿಸಿ ನಮ್ಮೊಳಗೆ ಇರುವ ಅಂಧಕಾರದ ಬಂಧನವನ್ನು, ಪರದೆಯನ್ನು ಹರಿದು ಹಾಕಿ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ಅಜ್ಞಾನ, ಅವಿವೇಕ, ಅಸಮಾಧಾನ, ಭಯ, ಕೋಪ, ನಿರಾಶೆ, ಅವಿಶ್ವಾಸ, ನಿಸ್ಪೃಹ, ದರಿದ್ರತೆ ಎಲ್ಲವನ್ನು ಹೋಗಲಾಡಿಸಿ ಬೆಳಕಿನ ದೇವರಾದ ಪರಿಶುದ್ಧಾತ್ಮ ನಮ್ಮೊಳಗೆ ದೇವರ ಶಕ್ತಿಯಿಂದ, ಅಜ್ಞಾನದಿಂದ, ವಿವೇಕದಿಂದ, ಬುದ್ಧಿಯಿಂದ ಭದ್ರಪಡಿಸುತ್ತಾನೆ ಪ್ರೇರೆ. ಈ ಪರಿಶುದ್ಧಾತ್ಮ ನಮ್ಮೊಳಗೆ ನಮ್ಮ ಮೂಲಕ ಕೆಲಸ ಮಾಡುತ್ತಾ ನಮ್ಮನ್ನು ದೇವರ ಜಯದಿಂದ ಜಯಕ್ಕೆ, ಮಹಿಮೆಯಿಂದ ಅಧಿಕ ಮಹಿಮೆಗೆ ನಡೆಸುತ್ತಾನೆ ಎನ್ನುವ ಸಂಪೂರ್ಣ ಸತ್ಯ ಪ್ರೇರೆ. ಅದಕ್ಕಾಗಿ ಅಂತ ಸಮಾಧಾನದ ಅಧಿಪತಿಯಾದ ಯೇಸುವಿನ ಆತ್ಮಕ್ಕಾಗಿ ನೂತನ ಪಾರಿವಾಳ ಯೇಸುವಿನ ಮೇಲೆ ದೀಕ್ಷಾ ಸ್ನಾನದಲ್ಲಿ ಇಳಿದು ಬಂದ ಪ್ರೇರೆ
ಸಶರೀರವಾಗಿ ಪಾರಿವಾಳದ ರೂಪದಲ್ಲಿ ದೇವರಾತ್ಮ ಅಂತ ಪಾರಿವಾಳ ರೂಪದಲ್ಲಿ ಇಳಿದು ಬಂದ ದೇವರಾತ್ಮನಿಗಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರವಾಗಲಿ, ಮಹಿಮೆ ಘನತೆಯಾಗಲಿ ಪ್ರೇರೆ. ಅದೇ ಪರಿಶುದ್ಧಾತ್ಮ ನಮ್ಮನ್ನು ಕೂಡ ಪ್ರಭುವಿನ ರಾಜ್ಯಕ್ಕಾಗಿ, ನೀತಿಗಾಗಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ವಿಶ್ವಾಸದಲ್ಲಿ, ಕಡೆವರೆಗೆ ತಾಳಿಕೊಳ್ಳುವ ಕೃಪೆಯಲ್ಲಿ, ಭಕ್ತಿಯಲ್ಲಿ, ಭಯದಲ್ಲಿ, ಪರಿಶುದ್ಧಾತ್ಮ ವರ ಫಲಗಳಲ್ಲಿ ಮತ್ತು ಪ್ರಭುವಿನ ರಾಜ್ಯ ಸೇವೆ ಮಾಡಲು ಸಾಕ್ಷಿಯಾಗಲು ನಮ್ಮೆಲ್ಲರನ್ನು ಧೈರ್ಯದಿಂದ ಭಯಪಡದಂತೆ ಅನುಗ್ರಹಿಸಲಿ, ಕೈಬಿಡದಂತೆ ಸ್ಥಿರಚಿತ್ತರಾಗಿರುವಂತೆ ಮತ್ತು ನಮ್ಮ ನಿರೀಕ್ಷೆ ನಿರರ್ಥಕವಾಗದಂತೆ ನಮ್ಮನ್ನು ನಡೆಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಬನ್ನಿರಿ ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಮ್ಮ ಮಧ್ಯದಲ್ಲಿ ನಮ್ಮ ಒಳಗೆ ಜೀವಿಸುವಾತನೇ, ನಿನ್ನ ವಾಕ್ಯವು ಯಥಾರ್ಥವಾಗಿದೆ ತಂದೆ. ನಿನ್ನ ಕೃಪೆಗಳೆಲ್ಲ ನಂಬಿಕೆಯಾಗಿದೆ. ನೀನು ಭಯಂಕರವಾದ ಮಹತ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಿ. ನೀತಿಗನುಸಾರ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಿ. ನಿನ್ನ ಕೋಪ ನಮ್ಮ ಮೇಲೆ ಕ್ಷಣ ಮಾತ್ರವೇ ತಂದೆ. ನಾವು ನಿಮಗೆ ವಿರುದ್ಧವಾಗಿ ಪ್ರತಿಭಟಿಸದೆ ನಿಮಗೆ ವಿಧೇಯರಾಗುವಂತೆ ದೇಶದ ಸತ್ಫಲವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನೀನು ಎಂದೂ ಸೇಡು ತೀರಿಸಿಕೊಳ್ಳುವ ದೇವರಲ್ಲ, ನಿರಂತರ ಕೋಪದಿಂದ ಇರುವುದಿಲ್ಲ. ನೀನು ತಪ್ಪು ಹುಡುಕುವನಲ್ಲ ತಂದೆ. ನಿಮ್ಮ ಮಹಾ ಒಳ್ಳೆಯತನಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೇವೆ ತಂದೆ. ನಮ್ಮೆಲ್ಲ ಪಾಪವನ್ನು ಕ್ಷಮಿಸಿ ನಿಮ್ಮಿಂದ ದೂರ ಹೋಗಿರುವ ಎಲ್ಲ ಮಕ್ಕಳನ್ನು ನಂಬಿಕೆ, ನಿರೀಕ್ಷೆ, ಧೈರ್ಯದಿಂದ ತುಂಬಿ ನಿಮ್ಮ ಪರಿಶುದ್ಧಾತ್ಮ ನೀಡಿ ಬಲಪಡಿಸಬೇಕೆಂದು, ನೂತನಪಡಿಸಬೇಕೆಂದು, ಸೈತಾನ ಎಲ್ಲ ಕಾರ್ಯಗಳ ಮೇಲೆ ನಿಮ್ಮ ಮಕ್ಕಳಿಗೆ ದೊಡ್ಡ ಜಯ, ಅಧಿಕಾರ, ಧೈರ್ಯ, ಸ್ಥೈರ್ಯ, ಅಭಿಷೇಕ, ದುಷ್ಟನೋಗ ಮುರಿಯುವ ಅಗ್ನಿ ಅಭಿಷೇಕ ನೀಡಬೇಕೆಂದು, ಜೀವಜಲ ನೀಡಿ ಲೋಕದೆಲ್ಲ ಆಶಾಪಾಶಗಳ ಮೇಲೆ ಜಯ ನೀಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವಿ ವರ್ಷಿಪ್ ಯು ಜೀಸಸ್. ಗ್ಲೋರಿ ಟು ಫಾದರ್, ಗ್ಲೋರಿ ಟು ಸನ್, ಗ್ಲೋರಿ ಟು ಹೋಲಿ ಸ್ಪಿರಿಟ್. ಅದು ಪ್ರೇರೆ, ನೂತನ ಪಾರಿವಾಳ ಎನ್ನುವ ಅಂಶವನ್ನು ಧ್ಯಾನಿಸಿಕೊಂಡೆವು. ಹೀಗೆ ನಾವು ಕೊನೆಯದಾಗಿ ಒಂದು ವಾಕ್ಯ ಭಾಗ ಧ್ಯಾನಿಸಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ, ಯೇಸು ನಾಮದಲ್ಲಿ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 165ನೇ ವಾಕ್ಯ. ಸ್ಲಾಮ್ಸ್ 119 ವರ್ಸ್ 165 ವರ್ಡ್. ಇಲ್ಲಿ ಓದುವುದಾದರೆ, ಪ್ರಿಯ ದೇವರ ಮಕ್ಕಳೇ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಅದು ಪ್ರೇರೆ, ದೇವರ ವಾಕ್ಯ ಅಥವಾ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರತಿಯೊಂದು ಚುಕ್ಕೆ ಅಳಿದು ಹೋಗುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋಗುವ ತನಕ ಎಂದಿದ್ದಾನೆ. ದೇವರ ವಾಕ್ಯ ಅಥವಾ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಅದು ಪ್ರೇರೆ, ಯೇಸುವನ್ನು ಪ್ರೀತಿಸುವವರಿಗೆ, ತನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಎಲ್ಲವೂ ಹಿತಕರವಾಗಿ ಪರಿಣಮಿಸುತ್ತದೆ ಒಂದು ಸಮಯದಲ್ಲಿ. ಅದು ಪ್ರೇರೆ, ಅಂತ ಪ್ರಭುವಿನ ಪ್ರೀತಿ, ಸಂಪೂರ್ಣ ಸಮಾಧಾನ, ವಿಘ್ನಕರವಾದದ್ದರ ಮೇಲೆ ಜಯ ತಂದೆ ನಮಗೆ ಅನುಗ್ರಹಿಸಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪರಿಶುದ್ಧ ಆತ್ಮನ ಮೂಲಕ ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ದೇವರ ಮಹಾ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಮಹಾ ಕೃಪೆಯು, ದೇವರ ಪರಿಶುದ್ಧಾತ್ಮ ಪಾರಿವಾಳ ರೂಪದಲ್ಲಿ ಯೇಸುವಿನ ಮೇಲೆ ಬಂದಿಳಿದ ದೇವರ ಆತ್ಮನ ಸನ್ನಿಧಿ, ಶಕ್ತಿ, ಬಿಡುಗಡೆ, ಜ್ಞಾನ, ಆಲೋಚನೆ, ಭಯಭಕ್ತಿ, ವಿವೇಕ, ಬೆಳಕು, ಅನುಗ್ರಹ ನಮ್ಮೊಂದಿಗೂ, ನಮ್ಮೆಲ್ಲ ಕುಟುಂಬಗಳೊಂದಿಗೂ, ಸಭೆ ಸಹವಾಸದೊಂದಿಗೂ, ವಿಶ್ವಾಸ ಜೀವಿತದೊಂದಿಗೂ, ಪ್ರಾರ್ಥನೆ ಜೀವಿತದೊಂದಿಗೂ, ಪರಿಶುದ್ಧ ಜೀವಿತದೊಂದಿಗೂ, ಸಮಾಜದೊಂದಿಗೂ ಇಂದಿಗೂ ಎಂದಿಗೂ ನೆಲೆಗೊಂಡಿರಲಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಮತ್ತೊಂದು ವಾಕ್ಯದಲ್ಲಿ ಬೆಟ್ಟವನ್ನು ಪ್ರೇರೆ. ಯೇಸು ರಕ್ತವೇ ಜಯ, ಅಂಧಕಾರ ಕ್ರಿಯಾ ಲಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Thank you, Father. Thank you, Jesus. Thank you, Holy Ghost. Amen.